ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 65ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮಹಾರಾಣಿ ಸುಜಿಂಗು ರಾಣಿ ದಿ ಮತ್ತೆ ರಾಣಿ ಝಾನ್ ನ ಕೇಳ್ತಿರ್ತಾರೆ, ನಿಮ್ಗೇನ್ ಅನ್ಸುತ್ತೆ ರಾಣಿ ಶು ವ್ಯಕ್ತಿತ್ವದಲ್ಲಿ ಯಾವ ತರ ಇರ್ಬೋದು? ರಾಣಿ ದಿ ಹೇಳ್ತಿರ್ತಾಳೆ, ಅದು ನಾನು ಯಾರ ಬಗ್ಗೆನೂ ಏನೋ ಗೊತ್ತಿಲ್ಲದೆ ಸುಮ್ನೆ ಅವ್ರ ಬಗ್ಗೆ ಜಡ್ಜ್ಮೆಂಟ್ ಕೊಡಲ್ಲ. ಮಹಾರಾಣಿ ಸುಜಿಂಗು ಹಿಂದಕ್ಕೆ ಹೋಗ್ತಾ ಹೇಳ್ತಿರ್ತಾರೆ, ಸಾಕು ನಿಲ್ಸಿ, ನೀವು ನಾಟಕ ಆಡ್ಬೇಡಿ, ನನ್ಗೂ ಚೆನ್ನಾಗ್ ಗೊತ್ತು ನೀವೆಲ್ಲ ಮುಂಚೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಗಳಾಗಿದ್ರಿ ಅಂತ. ಸುಮ್ನೆ ಏನ್ ವಿಷಯ ಇದೆ ಅದನ್ನ ಹೇಳಿ ಅಂತ ಕೇಳ್ತಿರ್ತಾರೆ. ಅದಕ್ಕೆ ರಾಣಿ ದಿ ಹೇಳ್ತಿರ್ತಾಳೆ, ಸರಿ ಆಯ್ತು, ನೀವ್ ಇಷ್ಟೊಂದ್ ಕೇಳ್ಕೊತಿದ್ದೀರಾ ಅಂದ್ಮೇಲೆ ನಾನ್ ಹೇಳ್ತೀನಿ. ನಿಜ ಹೇಳ್ಬೇಕು ಅಂದ್ರೆ ರಾಣಿ ಶೂ ಏನಿದ್ದಾರೆ ಅವರು ಕೆಟ್ಟವ್ರಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾವ್ 3 ಜನದಲ್ಲಿ ಅವ್ರಿಗೆ ತುಂಬಾ ಒಳ್ಳೆ ಮನ್ಸಿದ್ದು, ಜಾಸ್ತಿ ಕರುಣೆ ಅಂತ ಇದ್ದಿದ್ದು. ಈ ತರ ರಾಣಿ ದಿ ಯಾವಾಗೆಲ್ಲ ಹೇಳ್ತಿರ್ತಾರೆ, ರಾಣಿ ಝಾನ್ ಏನಿರ್ತಾರೆ ಅವರು ಹೌದು ಅಂತ ತಲೆ ಅಲ್ಲಾಡ್ಸ್ತಿರ್ತಾರೆ. ರಾಣಿ ದಿ ಮಾತನ್ನ ಕೇಳಿ ಮಹಾರಾಣಿ ಸೂಸಿಂಗ್ ಏನಿರ್ತಾಳು ಫುಲ್ಲು ಶಾಕ್ ಆಗ್ಬಿಡ್ತಾಳೆ. ಏನು ಹೌದಾ? ಅದಕ್ಕೆ ಹೇಳೋದು ಮನುಷ್ಯರು ಹೇಗಿದ್ದಾರೆ ಅಂತ ಆಚೆ ಇರೋ ರೂಪನ ನೋಡಿ ಜಡ್ಜ್ ಮಾಡಬಾರ್ದು. ಆದ್ರೆ ಅವಳನ್ನ ಇವತ್ ನೋಡು ನಿಜವಾಗ್ಲು ಎಷ್ಟು ರೂಡ್ ಮತ್ತೆ ಆರೋಗೆಂಟ್ ಆಗ್ಬಿಟ್ಟಿದ್ದಾಳ ಅವಳು. ಅದಕ್ಕೆ ರಾಣಿ ದಿ ಮತ್ತೆ ರಾಣಿ ಝಾನ್ ಇರ್ತಾರೆ, ಹೌದು ಅಂತ ಬೇಜಾರಲ್ಲಿ ಕೂತಿರ್ತಾರೆ. ಆಗ ರಾಣಿ ದಿ ಹೇಳ್ತಿರ್ತಾಳೆ, ಇದೊಂದು ದೊಡ್ಡ ಸ್ಟೋರಿ. ಇಲ್ಲಿ ರಾಣಿ ದಿ ಸ್ಟೋರಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿ ಅವಳು ಪಟಪಟ ಅಂತ ಹೇಳ್ತಿರ್ತಾಳೆ. ಮಹಾರಾಣಿ ಇದನ್ನೆಲ್ಲ ನೀಟಾಗಿ ಕೇಳಿಸ್ಕೊತಿರ್ತಾಳೆ. ನಾವು 3 ಜನನು ಅವ್ರ ಮನೆಗೆ ಒಂದೇ ಸತಿ ಬಂದಿದ್ವಿ. ಆಗ ರಾಣಿ ಶೂ ಏನಿದ್ಲು ಅವಳು ತುಂಬಾನೇ ದಯೆ ಕರುಣೆ ಅನ್ನೋದು ಜಾಸ್ತಿ ತುಂಬಿತ್ತು. ಮತ್ತೆ ಅವಳು ಯಾವಾಗ್ಲೂ ಅನ್ಕೋತಿದ್ಲು ನಾವೆಲ್ಲ ಸಿಸ್ಟರ್ಸ್ ಗಳು ಒಂದೇ ತರ ಅಂತ. ಅದಕ್ಕೆ ಅವಳು ಯಾವಾಗ್ಲೂ ನಮ್ ಜೊತೆ ಪ್ರೀತಿಯಿಂದ ನಡ್ಕೋತಾ ಇದ್ಲು. ಆಗ ಯುವರಾಜರಾಗಿದ್ದವರು ಈಗ ಮಹಾರಾಜರಾದ್ರು. ಆಮೇಲೆ ನಾವು ಅಂತಪುರಕ್ಕೆ ಬಂದ್ವಿ. ಆಮೇಲೆ ತುಂಬಾ ಜನ ರಾಣಿಗಳು ಈ ಮನೆಗೆ ಬಂದ್ರು. ಆದ್ರೂ ಕೂಡ ರಾಣಿ ಶೂ ಏನಿದ್ರು ಅವರು ಕರುಣೆ ದಯೆ ಪ್ರೀತಿ ಅನ್ನೋದನ್ನ ಕಮ್ಮಿ ಮಾಡ್ಕೊಂಡಿರ್ಲಿಲ್ಲ. ಎಲ್ಲಾನು ಅಕ್ಕ ತಂಗಿರೋ ಅಂತ ಅನ್ಕೊಂಡು ಎಲ್ಲರಿಗೂ ಸಹಾಯ ಮಾಡ್ತಿದ್ರು. ಆಮೇಲೆ ಮುಂದಿನ ಇವಳು ಹೇಳ್ತಾಳೆ ಅಂತ ಅವರು ರಾಣಿ ಝಾನ್ ಕಡೆಗೆ ತೋರಿಸ್ತಿರ್ತಾರೆ. ಜನ ಹೇಗೆ ಜಾಸ್ತಿ ಆಗ್ತಾ ಹೋದ್ರ ಹಾಗೆ ರಾಣಿ ಶೂಗೆ ಮೋಸ ಮಾಡೋರು ಕೂಡ ಜಾಸ್ತಿ ಆದ್ರು. ರಾಣಿ ಶೂಗೆ ಮೋಸ ಮಾಡಿದ್ರು. ರಾಣಿ ಶೂಗೆ ಮೋಸ ಮಾಡಿದವ್ರಿಗೆ ಶಿಕ್ಷೆನೂ ಆಯ್ತು. ಆದ್ರೆ ಅದರಿಂದ ರಾಣಿ ಶೂ ಮನ್ಸಲ್ಲಿ ಹಾಗೆ ಆ ನೋವು ಕುತ್ಕೊಂಡ್ಬಿಡ್ತು. ಅದ್ರಿಂದಾನೇ ಅವರು ಈ ತರ ಆಗಿರೋದು. ಆತರ ಇನ್ಸಿಡೆಂಟ್ ನಡೆದಾಗಿಂದಾನೇ ರಾಣಿ ಶೂ ಯಾರನ್ನೂ ನಂಬೋದಿಲ್ಲ ಮತ್ತೆ ಯಾರಿಗೂ ಸಹಾಯ ಮಾಡಲ್ಲ. ಇದೆಲ್ಲ ಆದ್ಮೇಲೆ ಅವರು ಯಾರನ್ನು ನಂಬೋದನ್ನೇ ಬಿಟ್ಬಿಟ್ರು. ಇದ್ರಿಂದಾನೇ ನಮ್ 3 ಜನದಲ್ಲಿ ಇದ್ದಿದ್ದು ಡಿಸ್ಟೆನ್ಸ್ ಕೂಡ ದೊಡ್ಡದಾಗಿದ್ದು. ಇಷ್ಟೆಲ್ಲ ಅವಳು ಪಟಪಟ ಅಂತ ಫಾಸ್ಟ್ ಆಗಿ ಹೇಳಿದ್ಕೆ ಅವಳಿಗೆ ಬಾಯಾರಿಕೆ ಆಗ್ಬಿಡುತ್ತೆ. ಸೊ ಅದಕ್ಕೆ ಇಲ್ಲಿ ಅವಳು ನೀರ್ ಕುಡಿತಿರ್ತಾಳೆ. ಇಷ್ಟೆಲ್ಲ ಮಾತ್ ಕೇಳಿದ್ಮೇಲೆ ಮಹಾರಾಣಿ ಹೇಳ್ತಿರ್ತಾಳೆ, ಈಗ ಅವ್ರಿಗೆ ಈ ತರ ಮೋಸ ಆಗಿದ್ರಿಂದಾನೇ ಅವ್ರ ಬಿಹೇವಿಯರ್ ಚೇಂಜ್ ಆಗಿದ್ದ. ರಾಣಿ ದಿ ಕೂಡ ಹೇಳ್ತಿರ್ತಾಳೆ, ಹೌದು, ಇದೇ ತರನೇ ನೀವ್ ಅರ್ಥ ಮಾಡ್ಕೋಬಹುದು. ರಾಣಿ ಝಾನ್ ಕೂಡ ಹೇಳ್ತಿರ್ತಾಳೆ, ಮಹಾರಾಣಿ, ರಾಣಿ ಶೂ ಏನಿದ್ದಾರೆ ಅವರು ಮನ್ಸಿಂದ ಕೆಟ್ಟವ್ರಲ್ಲ, ಆದ್ರೆ ಅವರು ಮಾತಲ್ಲಿ ಸ್ವಲ್ಪ ಕಠೋರವಾಗಿ ಮಾತಾಡ್ತಾರೆ. ರಾಣಿ ದಿ ಏನಿರ್ತಾಳೆ ಅವಳು ಒಂದು ಹಣ್ಣ ಕೈಯಲ್ಲಿ ಇಟ್ಕೊಂಡು ಹೇಳ್ತಿರ್ತಾಳೆ, ಮಹಾರಾಣಿ, ನಮ್ಗೂ ಗೊತ್ತು ರಾಣಿ ಶೂ ನಿಮ್ಗೆ ತುಂಬಾ ಸತಿ ಅವಮಾನ ಮಾಡಿದ್ದಾರೆ. ದಯವಿಟ್ಟು ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಳಕ್ ಹೋಗ್ಬೇಡಿ. ಅರಮನೆಯಲ್ಲಿ ಒಬ್ರೇ ಇದ್ದು ಅವ್ರ ಸ್ವಭಾವ ಆ ತರ ಆಗೋಗಿದೆ. ಮಹಾರಾಣಿ ಸುಜಿಂಗ್ ಹೇಳ್ತಿರ್ತಾಳೆ, ಅಯ್ಯೋ ಬಿಡು, ಅವಳು ಏನಾದ್ರೂ ನನ್ಗೆ ಅವಮಾನ ಮಾಡಿದ್ರೆ ಅದಕ್ಕೆ ಶಿಕ್ಷೆ ಅವಳು ಆಲ್ರೆಡಿ ತಗೊಂಡಿದ್ದಾಳೆ. ನನ್ಗೆ ಆ ವಿಷಯ ಅಲ್ಲಿಗೆ ಮುಗ್ದೋಗಿದೆ. ಆದ್ರೆ ಇವತ್ತು ನಿಮ್ಮಿಬ್ರು ಬಾಯಿಂದ ಅವಳ ವಿಷಯನೆಲ್ಲ ಕೇಳಿದ್ಮೇಲೆ ನನ್ಗೆ ಅವಳ ಮೇಲಿರೋ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಗಿದೆ. ಈ ತರ ಎಲ್ಲ ಹೇಳ್ಕೊಂಡು ಮಹಾರಾಣಿ ನಗ್ತಿರ್ತಾಳೆ. ನಿಮ್ಗೇನ್ ಅನ್ಸುತ್ತೆ? ಮಹಾರಾಣಿ ಅವಳನ್ನ ಇನ್ನೂ ಆಟ ಆಡಿಸ್ತಾಳೆ, ನೋವು ಕೊಡ್ತಾಳೆ ಅಂತ ಅನ್ಸುತ್ತಾ? ಇಲ್ಲ ಮಹಾರಾಣಿ ಅವಳ ಜೊತೆಗೆ ಒಂದ್ಗೂಡ್ಕೊಂಡು ಅವಳನ್ನ ಇನ್ನೂ ಅವಳ ಹತ್ರಕ್ಕೆ ಕರ್ಕೋತಾಳೆ ಅನ್ಸುತ್ತಾ? ಏನನ್ಸುತ್ತೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಇಲ್ಲಿಗೆ ಈ ಎಪಿಸೋಡು ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.